ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಇಂಧನ ಅಭಾವ ಅಂತಕ್ಕಂಥದ್ದು ನಿಧಾನಕ್ಕೆ ದೇಶದಲ್ಲಿ ಆವರಿಸ್ಕೊತಾ ಇದೆಯಾ ಅಂತ ಅನುಮಾನ ಮೂಡ್ತಾ ಇದೆ. ತೈಲ ಅಭಾವ ಯಾಕೆ ಅಂದರೆ KSRTC ಬಸ್ಗಳಿಗೂ ತಟ್ಟಿದೆ ಡೀಸೆಲ್ ಸಮಸ್ಯೆ. ಚಿಕ್ಕಬಳ್ಳಾಪುರ KSRTC ಬಸ್ ಡಿಪೋದಲ್ಲಿ ಡೀಸೆಲ್ ಖಾಲಿಯಾಗಿದೆ. KSRTC ಬಸ್ ಡಿಪೋಗೆ ಡೀಸೆಲ್ ಸಪ್ಲೈ ಮಾಡಿಲ್ಲ. ಹಾಗಾಗಿ ಡೀಸೆಲ್ ಇಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. 2 ದಿವಸದಿಂದ ಡೀಸೆಲ್ ಇಲ್ಲದೆ ಬಸ್ಗಳ ಓಡಾಟದಲ್ಲಿ ಭಾರಿ ವ್ಯತ್ಯಯ ಆಗಿದೆ. ಅಕ್ಕಪಕ್ಕ ಡಿಪೋಗಳ ಮೊರೆ ಹೋಗಿದ್ದಾರೆ ಬಸ್ ಚಾಲಕರು. ಆ್ಯಕ್ಚುಲಿ ಹೊಸಕೋಟೆಯ ದೇವನಗೊಂದಿ ಟರ್ಮಿನಲ್ನಿಂದ ಡೀಸೆಲ್ ಬರಬೇಕಾಗಿತ್ತು. ಆ ದೇವನಗೊಂದಿ ಟರ್ಮಿನಲ್ ಹತ್ರ ಏನೋ 100 ಲಾರಿಗಳು ನಿಂತಿದೆಯಂತೆ, ಲೋಡ್ ಆಗಿಲ್ಲ. ಅಲ್ಲಿ ಲೋಡ್ ಆದಮೇಲೆ ಬರಬೇಕದು. ಹಾಗಾಗಿ ಇವಾಗ ಒಂದೊಂದೇ ಡಿಪೋದಲ್ಲಿ ತೈಲ ಅಭಾವ ಕಾಣಿಸ್ಕೊತಾ ಇದೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದ ಇವತ್ತು ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಅಭಾವ ಮತ್ತು ಕೊರತೆ ಕಾಡೋದಕ್ಕೆ ಆರಂಭ ಆಗಿದೆ. ಈಗಾಗಲೇ ಕೂಡ ಪೆಟ್ರೋಲ್ ಡೀಸೆಲ್ನ ದರ ಇತ್ತೀಚೆಗಷ್ಟೇ ಏರಿಕೆಯಾಗಿತ್ತು. ಇವತ್ತು ಚಿಕ್ಕಬಳ್ಳಾಪುರದ KSRTC ಡಿಪೋಗೂ ಕೂಡ ಇವತ್ತು ಡೀಸೆಲ್ನ ಸಮಸ್ಯೆ ಎದುರಾಗಿರುವಂಥದ್ದು. ಇವತ್ತು ಚಿಕ್ಕಬಳ್ಳಾಪುರದ KSRTC ಡಿಪೋದಲ್ಲಿ ಈಗಾಗಲೇ ಕೂಡ ಡೀಸೆಲ್ ಸಂಪೂರ್ಣವಾಗಿ ಖಾಲಿಯಾಗಿದೆ. ಹಾಗಾಗಿ ಇವತ್ತು KSRTC ಬಸ್ಸುಗಳ ಸಂಚಾರದಲ್ಲಿ ವ್ಯತ್ಯಯ ಆರಂಭ ಆಗ್ತಾ ಇದೆ. ದಿನೇ ದಿನೇ ಇದೇ ರೀತಿ ಮುಂದುವರೆದ್ರೆ ಮುಂದೆ ಬಸ್ಸುಗಳು ಕೂಡ ರಸ್ತೆಗಿಳಿಯೋದು ಡೌಟು ಅಂತ ಹೇಳಲಾಗ್ತಾ ಇದೆ. ಕಾರಣ ಯಾಕೆಂತಂದ್ರೆ ಪ್ರತಿ ಬಾರಿ ಕೂಡ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಡಿಪೋಗಳೇನಿದೆ, ವಿಭಾಗದ ಡಿಪೋಗಳಿಗೆ ಹೊಸಕೋಟೆ ಬಳಿ ಇರುವಂತಹ ದೇವನಗೊಂದಿಯ ಟರ್ಮಿನಲ್ನಿಂದ HPCL ಕಂಪನಿ ಏನಿತ್ತು ಅದು ಡೀಸೆಲನ್ನು ಸಪ್ಲೈ ಮಾಡ್ತಾ ಇತ್ತು. ಆದರೆ ಇವತ್ತು ಇಂಡೆಂಟನ್ನು ಹಾಕಿ 2 ದಿನಗಳೇ ಕಳೆದಿದೆ. ಆದರೆ ಇವತ್ತು ಡೀಸೆಲನ್ನು ಸಪ್ಲೈ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಬಸ್ಸುಗಳಿಗೆ ಡೀಸೆಲ್ ಸಿಗದಂತಾಗಿದೆ. ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಚಿಕ್ಕಬಳ್ಳಾಪುರದಲ್ಲಂತೂ ಸಂಪೂರ್ಣವಾಗಿ ಖಾಲಿಯಾಗಿದೆ. ಹಾಗಾಗಿ ಪಕ್ಕದ ಶಿಡ್ಲಘಟ್ಟ, ಬಾಗೇಪಲ್ಲಿ ಇರ್ಬೋದು, ಗೌರಿಬಿದನೂರು ಈ ರೀತಿಯ ಡಿಪೋಗಳಲ್ಲಿ ಅಲ್ಲಿ ಉಳಿದಿರುವಂತಹ ಡೀಸೆಲನ್ನು ಹಾಕಿಸ್ಕೊಂಡು ಬಸ್ಸುಗಳನ್ನು ಚಾಲನೆ ಮಾಡುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಹಾಗಾಗಿ ಇದೇ ರೀತಿ ಡೀಸೆಲನ್ನು ಸಪ್ಲೈ ಮಾಡದೆ ಹೋದಲ್ಲಿ ಮುಂದೆ ಬಸ್ಸುಗಳನ್ನು ಸಂಪೂರ್ಣವಾಗಿ ಸ್ತಬ್ಧ ಮಾಡಬೇಕಾಗುತ್ತೆ. ಹಾಗಾಗಿ ಇದರ ಎಫೆಕ್ಟ್ ನೇರವಾಗಿ ಜನಸಾಮಾನ್ಯರಿಗೆ ಪ್ರಯಾಣಿಕರ ಮೇಲೆ ಬೀರೋದಂತೂ ಗ್ಯಾರಂಟಿ. ಈಗಾಗಲೇ ಒಂದು ಕಡೆ ದರ ಏರಿಕೆಯ ಬಿಸಿ ಇವತ್ತು ಪ್ರಯಾಣಿಕರಿಗೆ ತಡ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಡೀಸೆಲ್ ಪೆಟ್ರೋಲ್ನ ಅಭಾವ ಕೂಡ ಕಾಡೋಕೆ ಶುರುವಾಗ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳುತ್ತಿದ್ರು ಮಿತವಾಗಿ ಬಳಸಬೇಕು ಅನ್ನುವಂಥದ್ದನ್ನ. ಯಾಕೆ ಅಂತಂದ್ರೆ ಇವತ್ತು ಸಪ್ಲೈ ಮತ್ತೆ ಸ್ಟಾಕ್ ನಮ್ಮಲ್ಲಿ ಕಡಿಮೆ ಆಗ್ತಿದೆ. ಹಾಗಾಗಿ ಇದನ್ನ ಬಳಸೋದನ್ನ ಕಡಿಮೆ ಮಾಡಬೇಕು ಅನ್ನೋದನ್ನ, ನಿಗದಿತ ಸಮಯಕ್ಕೆ ಬೇಕಾದಷ್ಟು ಕಚ್ಚಾ ತೈಲ ನಮಗೆ ಸಿಗ್ತಾ ಇಲ್ಲ, ಬರುವಂಥದ್ರಲ್ಲಿ ವಿಳಂಬ ಆಗ್ತಿದೆ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಅದರ ಎಫೆಕ್ಟ್ನ ಭಾಗವಾಗಿ ಇವತ್ತು ಚಿಕ್ಕಬಳ್ಳಾಪುರದ ಡಿಪೋದಲ್ಲಿ ಈಗಾಗಲೇ ಡೀಸೆಲ್ ಸಂಪೂರ್ಣವಾಗಿ ಖಾಲಿಯಾಗಿದೆ. ಇವತ್ತು ಅನಿವಾರ್ಯವಾಗಿ ಪಕ್ಕದ ಡಿಪೋಗಳಲ್ಲಿ ಉಳಿದಿರುವಂತಹ ಡೀಸೆಲ್ ಅನ್ನ ಬಳಕೆ ಮಾಡಿಕೊಂಡು ಸದ್ಯಕ್ಕೆ ಬಸ್ಸುಗಳನ್ನ ಚಾಲನೆ ಮಾಡೋದಕ್ಕೆ ಇಲ್ಲಿನ ಅಧಿಕಾರಿಗಳ ಮುಂದಾಗಿರುವಂಥದ್ದು. ಆದರೆ ಯಾವಾಗ ಡೀಸೆಲ್ ಬರುತ್ತೆ ಅನ್ನೋದನ್ನ ಈಗ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.